ಪಿಂಪಲ್ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಅಪ್ಲೈ ಮಾಡಿ. ಸೊ ಆ ನೈಟ್ ಕ್ರೀಮ್ ಯಾವ್ದಂತ ಅಂದ್ರೆ ಹೇ ಐ ಆಮ್ ಬ್ಯಾಕ್ ಹಿಯರ್ ಅನ್ನೋ ತರ ಬಂದ್ಬಿಟ್ಟು ನೋಡ್ಬೋದು ಗ್ಲೋ ಯಾವ ರೀತಿ ಬರುತ್ತೆ ಅಂತ. ಮೇನ್ ಆಗಿ ಫಸ್ಟ್ ನಾವು ಆಕ್ನೆ ಅನ್ನೋದು ಏನಕ್ಕೆ ಆಗುತ್ತೆ, ಆಕ್ನೆ ಸೋಪ್ ಇದು. ಸೊ ಇದನ್ನ ನನಗೆ ಪ್ರಿಸ್ಕ್ರೈಬ್ ಮಾಡಿದ್ದು. Hi everyone, welcome back to my YouTube channel Varsha Vlogs. Welcome back to another video. So channel ಗೆ ಯಾರೆಲ್ಲ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಏನು ಅಂತ ಹೇಳಿ ನೀವು ತಮ್ಮನೇ ನೋಡಿ ಗೆಸ್ ಮಾಡಿರ್ತೀರಾ. ವಿಡಿಯೋಸ್ ಬಂದು ಒಂದು ಸ್ಕಿನ್ ಕೇರ್ ಅಥವಾ ಸ್ಕಿನ್ ಬಗ್ಗೆ ಟಿಪ್ಸ್ ಆಗ್ಲಿ ಅಥವಾ ಸೊ ನನಗೆ ಒಂದು ಇದ್ದಿದ್ದಂತ ಆಕ್ನೆ, ಪಿಂಪಲ್, ಮಾರ್ಕ್ಸ್ ಇದೆಲ್ಲ ಹೇಗೆ ಓವರ್ಕಮ್ ಮಾಡಿದೆ ಏನು ಅಂತ ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋಲಿ ಮಾತಾಡೋಣ ಅಂತ ಅನ್ಕೊಂಡೆ. ಸೊ ಯು ಕ್ಯಾನ್ ಸಿ ದ ಟ್ರಾನ್ಸ್ಫಾರ್ಮೇಶನ್ ಆಫ್ ಮೈ ಸ್ಕಿನ್ ಫ್ರಮ್ ಆಕ್ನೆ, ಪಿಂಪಲ್ಸ್ ಹೇಗಿತ್ತು ಹಾಗೆ ಇವಾಗಿನ ಒಂದು ಸ್ಕಿನ್ ಹೇಗಿದೆ ಅಂತ ನೀವು ನೋಡ್ಬೋದು. ಸೊ ಈ ಒಂದು ಪಿಂಪಲ್ಸ್ ನಾನು ಹೇಳೋದ್ನಲ್ಲ ಹೇಗೆ ಓವರ್ಕಮ್ ಮಾಡಿದೆ, ಏನೆಲ್ಲ ಒಂದು ರೆಮಿಡೀಸ್ ಟ್ರೈ ಮಾಡಿದೆ ಅಂತ ಈ ವಿಡಿಯೋಲಿ ನಾನು ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಇದನ್ನ ಹೇಳ್ತಾ ಮತ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಿಫೋರ್ ಮೈ ಫೇಸ್ ಹೇಗಿತ್ತು ಅಂತ ನಾನು ಇಲ್ಲಿ ಒಂದು ಪಿಕ್ ನ ಅಟ್ಯಾಚ್ ಮಾಡ್ತೀನಿ, ನೀವು ಇಲ್ಲಿ ನೋಡ್ಬೋದು. ಸೊ ಈ ರೀತಿ ಕಂಪ್ಲೀಟ್ ಆಗಿ ಒಂದು ಪಿಂಪಲ್ ಮಾರ್ಕ್ಸ್ ಇತ್ತು. ಸೊ ಇವಾಗ ಸೊ ದಿಸ್ ಇಸ್ ಹೌ ಮೈ ಸ್ಕಿನ್ ಲುಕ್ಸ್. ಒಂದು ಸಿಚುಯೇಷನ್ ಅಲ್ಲಿ ದ ಮೋಸ್ಟ್ ಪ್ರಾಬ್ಲಮ್ ಎಸ್ಪೆಷಲಿ ಹುಡುಗಿ ಫೇಸ್ ಮಾಡುವಂತದ್ದು ಅಂದ್ರೆ ದಟ್ ಇಸ್ ಆಕ್ನೆ, pimples, acne marks. So this is the most common problem in almost every girl will face. ಸೊ ಮೇನ್ ಆಗಿ ಫಸ್ಟ್ ನಾವು ಆಕ್ನೆ ಅನ್ನೋದು ಏನಕ್ಕೆ ಆಗುತ್ತೆ, ಪಿಂಪಲ್ಸ್ ಅನ್ನೋದು ಏನಕ್ಕೆ ಬರುತ್ತೆ ಅಂತ ಫಸ್ಟ್ ನಾವು ರೀಸನ್ ನ ಗೊತ್ತು ಮಾಡ್ಕೊಳ್ಬೇಕು. ಬಿಕಾಸ್ ಏನು ಅಂತ ಅದು ಗೊತ್ತಿಲ್ಲದೇನೆ ಸುಮ್ನೆ ಏನೋ ಪಿಂಪಲ್ ಬಂತು, ಏನೋ ಕ್ರೀಮ್ ಅಪ್ಲೈ ಮಾಡೋದಾಗ್ಲಿ, ಸುಮ್ನೆ ಇನ್ನೊಂದೇನೋ ಒಂದು ಫೇಸ್ ಪ್ಯಾಕ್ ಹಾಕೋದಾಗ್ಲಿ, ಸೊ ಇದನ್ನ ಮಾಡ್ತಾ ಹೋದ್ರೆ ಯೂಸ್ಲೆಸ್ ಅಂತ ಅನ್ಸುತ್ತೆ. ಬಿಕಾಸ್ ಏನಕ್ಕೆ ಬಂದಿದೆ ಅದು ಅಂತ ಫಸ್ಟ್ ತಿಳ್ಕೊಳ್ಳೋದೇ ದಟ್ ಇಸ್ ಮೇನ್ ಇಂಪಾರ್ಟೆಂಟ್ ಅಲ್ವಾ. ಸೊ ಇವಾಗ ಆಕ್ನೆಗೆ ನಾನು ಹೇಳಿದ್ನಲ್ಲ, ಸೊ ಆಕ್ನೆಗೆ ಪಿಂಪಲ್ಸ್ ಏನೋ ಯಾಕೆ ಬರುತ್ತೆ ಅಂತ ನೋಡಕ್ ಹೋದ್ರೆ ದೇರ್ ಆರ್ ವೇರಿಯಸ್ ಮಲ್ಟಿಪಲ್ ರೀಸನ್ಸ್. ಸೊ ಯಾಕೆ ಬರುತ್ತೆ ಅಂತ ಹೇಳಿ, ಸೊ ಮೋಸ್ಟ್ ಕಾಮನ್ ಫಸ್ಟ್ ಬಂದು ಫುಡ್ ಯಾವ ರೀತಿ ಇಂಟೇಕ್ ಮಾಡ್ತೀವಿ, ತುಂಬಾ ಆಯಿಲಿ ಫುಡ್ ಅಥವಾ ಜಂಕ್ ಫುಡ್ ಇಂಟೇಕ್ ಮಾಡಿದ್ರೆ ಒನ್ ಆಫ್ ದ ರೀಸನ್ ಪಿಂಪಲ್ ಬರೋದಕ್ಕೆ. ಹಾಗೆ ಇನ್ನೊಂದು ಬಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಕೂಡ ಪಿಂಪಲ್ ಬರುತ್ತೆ. ನೆಕ್ಸ್ಟ್ ಒನ್ ಇಸ್ ಬಾಡಿಲಿ ಎಕ್ಸೆಸಿವ್ ಹೀಟ್ ಆದಾಗ ಕೂಡ ಪಿಂಪಲ್ ಬರುವಂತ ಚಾನ್ಸಸ್ ಇದೆ. ಸೊ ಹಾಗೆ ಇನ್ನೊಂದು ಬಂದು ಇವಾಗ ಏನ್ ಔಟ್ಸೈಡ್ ಅಲ್ಲಿ ನಾವು ಪೊಲ್ಯೂಷನ್ ಗೆಲ್ಲ ಎಕ್ಸ್ಪೋಸ್ ಆಗ್ತೀವಲ್ಲ, ಸೊ ಮುಖ ಅವಾಗ ಕೂಡ ಕೆಮಿಕಲ್ ಅನ್ನೋದು ಮುಖದ ಮೇಲೆ ಬೀಳುತ್ತೆ. ಸೊ ಇನ್ನೊಂದು ಮೇನ್ ರೀಸನ್ ಬಂದು ಫೇಸ್ ಅಲ್ಲಿ ಆಯಿಲ್ ತುಂಬಾ ಸೆಕ್ರೀಟ್ ಆದಾಗ, ವಿಚ್ ವಿ ಕಾಲ್ ಸೀಬಮ್, ಅಂದ್ರೆ ತುಂಬಾ ಆಯಿಲ್ ಅನ್ನೋದು ಫೇಸ್ ಅಲ್ಲಿ ತುಂಬಾ ಆಯಿಲಿ ಇದ್ದಾಗ, ತುಂಬಾ ಆಯಿಲ್ ಪ್ರೊಡಕ್ಷನ್ ಆದಾಗ ಸೊ ಆಬ್ವಿಯಸ್ಲಿ ಪಿಂಪಲ್ ಬರುತ್ತೆ. ಸೊ ದೀಸ್ ಆರ್ ಮೇಜರ್ ರೀಸನ್ಸ್ ಅಂತ ಹೇಳ್ಬೋದು. ಸೊ ನನ್ನ ಒಂದು ಜರ್ನಿ ಈ ಒಂದು ಆಕ್ನೆ ಹೇಗಿತ್ತು ಅಂತ, ಹೇಗೆ ನಾನು ಓವರ್ಕಮ್ ಅದ್ರ ಬಗ್ಗೆ ಹೇಳೋದಾದ್ರೆ, ಒಂದು 2 years ಬ್ಯಾಕ್ ನನ್ನ ಫೇಸ್ ಹೇಗಿತ್ತು ಅಂತ ಹೇಳಿ ಇಲ್ಲಿ ಒಂದು ಪಿಕ್ ನ ಅಟ್ಯಾಚ್ ಮಾಡ್ತೀನಿ, ನೀವು ಇಲ್ಲಿ ನೋಡ್ಬೋದು. ದಿಸ್ ಇಸ್ ಹೌ ಮೈ ಸ್ಕಿನ್ ವಾಸ್. ಕಂಪ್ಲೀಟ್ ಆಗಿ ಆಕ್ನೆ ಪಕ್ಕದಲ್ಲೇ ಪಿಂಪಲ್ ಬರುವಂತದ್ದು. ಒಂದು ಇನ್ನೇನ್ ಕಡಿಮೆ ಆಯ್ತು ಅನ್ನೋ ಅಷ್ಟರಲ್ಲಿ ಮತ್ತೆ ಈ ಕಡೆ ಇನ್ನೊಂದು, ಇಲ್ಲಿ ಸ್ಟಾಪ್ ಆಯ್ತು ಅನ್ನೋಷ್ಟರಲ್ಲಿ ಈ ಕಡೆ, ಹಾಗೆ ಪಕ್ಕದಲ್ಲೇ ಇನ್ನೊಂದು, ತುಂಬಾ ಇರಿಟೇಷನ್ ಆಗ್ತಿತ್ತು. ಬಿಫೋರ್ ದಿಸ್ ಅಂದ್ರೆ 2 years ಬ್ಯಾಕ್, ಅದಕ್ಕಿಂತ ಮುಂಚೆ ನನ್ನ ಫೇಸ್ ಎಷ್ಟು ಕ್ಲಿಯರ್ ಇತ್ತು ಅಂದ್ರೆ, ಆ ಒಂದು ಪಿಕ್ ಕೂಡ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡಿ, ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ಅವಾಗಂತೂ ನನ್ಗೆ ರಿಯಲಿ ಎಷ್ಟು ಒಂದು ಫೇಸ್ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ, ಏನೇ ಪಿಂಪಲ್ ಬರ್ತಿತ್ತು ಇಲ್ಲ ಅಂತಲ್ಲ, ಪಿಂಪಲ್ ಬಂದ್ರು ಜಸ್ಟ್ ಕ್ಯಾಶುಯಲ್ ಆಗಿ ಸುಮ್ಮನೆ ಬರ್ತಿತ್ತು ಹೋಗ್ತಿತ್ತು, ಇವನ್ ಮಾರ್ಕ್ ಕೂಡ ಆಗ್ತಿರ್ಲಿಲ್ಲ. ಸೊ ಐ ವಾಸ್ ಲೈಕ್ ವೆರಿ ಗ್ಲಾಡ್. ಬೇರೆಯವ್ರು ಹೇಳ್ತಿದ್ರು ಈ ಪಿಂಪಲ್ ಬಂದ್ರೆ ಮಾರ್ಕ್ ಆಗುತ್ತೆ ಹಂಗೆ ಹಿಂಗೆ ಅಂತ ಅಂತಿದ್ರು. ನಾನು ನಮ್ದೇ ಅನ್ಕೊಳ್ತಿದ್ದೆ, ಪಿಂಪಲ್ ಬಂದ್ರೆ ಏನಿಲ್ವಲ್ಲ ನನಗೆ ಬರುತ್ತೆ, ಪಿಂಪಲ್ ಮಾರ್ಕ್ಸ್ ಎಲ್ಲ ಏನ್ ಆಗಲ್ಲ ಅಂತ ಅನ್ಕೊಂಡೆ. ನಾನು ಯೂಶಲ್ ಆಗಿ ಪಿಂಪಲ್ ಬಂದ್ರೆ ಏನು ಅಪ್ಲೈ ಮಾಡ್ತಿರ್ಲಿಲ್ಲ, ಜಸ್ಟ್ ಲೈಕ್ ಏನು ಅಪ್ಲೈ ಮಾಡ್ತಿರ್ಲಿಲ್ಲ, ಒಂದು ನ್ಯಾಚುರಲ್ ಆಗಿ ಬರ್ತಿತ್ತು ಹಾಗೆ ಹೋಗ್ತಿತ್ತು. ಸೊ ಸ್ವಲ್ಪ ಜನ ಏನ್ ಮಾಡ್ತಾರೆ ಒಂಥರ ಪ್ರೆಸ್ ಮಾಡ್ಕೊಂತಾರ ಪಿಂಪಲ್ ನ, ಅದನ್ನ ಮುಟ್ತಾರೆ. ಸೊ ಅದನ್ನ ಯಾವಾಗ ನಾವು ಜಾಸ್ತಿ ಮಾಡ್ತೀವಿ, ದಟ್ ಈಸ್ ದ ಮೇನ್ ರೀಸನ್ ಒಂದು ಆಕ್ನೆ ಮಾರ್ಕ್ ಆಗಿ ಉಳಿಯೋದಕ್ಕೆ, ಅದೊಂದು ಮೇನ್ ರೀಸನ್. ಸೊ ಯಾವತ್ತೂ ಅಷ್ಟೇ ಯಾವ್ದೊಂದು ಪಿಂಪಲ್ ಬರ್ಲಿ ಅದನ್ನ ಮುಟ್ಟೋದಾಗ್ಲಿ ಅಥವಾ ಪ್ರೆಸ್ ಮಾಡ್ಕೊಳ್ಳೋದಾಗ್ಲಿ ಸೊ ಪ್ಲೀಸ್ ಮಾಡೋದಕ್ಕೆ ಹೋಗ್ಬೇಡಿ. ಅದನ್ನ ಮಾಡಿದಷ್ಟು ಅದನ್ನ ಮಾರ್ಕ್ ಆಗಿ ಉಳಿಯುತ್ತೆ. ದಟ್ ಇಸ್ ದ ಒನ್ ಆಫ್ ದ ಮೇಜರ್ ರೀಸನ್ ಮಾರ್ಕ್ ಆಗೋದಕ್ಕೆ. ಈ ಸರಿ ಅದ್ ಯಾವ ರೀತಿ ಬಂತು ಅಂತ ಅಂದ್ರೆ, ಲೈಕ್ ರೆಡ್ನೆಸ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ರೆಡ್ನೆಸ್ ಅಂಡ್ ಹಿಂಗೆ ಮುಟ್ಟಿದ್ರೆ ಒಂಥರ ಪೇನ್ ಆಗ್ತಿತ್ತು,
ಪಿಂಪಲ್. ಹಾಗೆ ಪಸ್ ಫಾರ್ಮ್ ಆಗ್ತಿತ್ತು, ವೈಟ್ ಕಲರ್ ಪಸ್ ಫಾರ್ಮ್ ಆಗಿ ಆ ರೀತಿ ಇರ್ತಿತ್ತು. ಈ ರೀತಿ ಆಗ್ತಾನೆ ಇತ್ತು. ನಾನೇನ್ ಅನ್ಕೊಂಡೆ ಫಸ್ಟ್ ಬಂದು ಮೇ ಬಿ ಔಟ್ಸೈಡ್ ಎನ್ವಿರಾನ್ಮೆಂಟ್ಗೆ ತುಂಬಾ ಇದಾಗಿರುತ್ತೆ, ಫೇಸ್ ತುಂಬಾ ಎಕ್ಸ್ಪೋಸ್ ಆಗಿರುತ್ತೆ, ಸೊ ಮೇ ಬಿ ಅದಕ್ಕೋಸ್ಕರ ಅಂತ ಹಂಗ ಅನ್ಕೊಂಡೆ. ಸೊ ಏನು ಅಪ್ಲೈ ಮಾಡೋದಕ್ಕೆ ಹೋಗ್ಲಿಲ್ಲ ನಾನು. ಸ್ಟಾರ್ಟಿಂಗ್ ಜಸ್ಟ್ ಹಾಗೆ ಅದನ್ನ ಡಿಸ್ಟರ್ಬ್ ಮಾಡಿದ್ರೆ ಜಸ್ಟ್ ಹಾಗೆ ಸುಮ್ಮನಿದ್ದೆ. ಸೊ ಬಟ್ ಇಟ್ ಡೆಂಟ್ ರಿಮೈನ್ ದ ಸೇಮ್. ಅಮ್ಮ ಬಂದು ಟರ್ಮರಿಕ್ ಅರ್ಶನ ಬರುತ್ತಲ್ಲ, ಸೊ ಅದನ್ನ ಇಟ್ಕೊ ಅಂತ ಹೇಳಿದ್ರು, ಹೋಗುತ್ತೆ ಅಂತ ಹೇಳಿ ಅದನ್ನು ಟ್ರೈ ಮಾಡಿದೆ. ಸೊ ಅದನ್ನ ಟ್ರೈ ಮಾಡಿದಾಗ ಇಟ್ ಡೆಂಟ್ ವರ್ಕ್ ಫಾರ್ ಮಿ. ಏನೂ ಯೂಸ್ ಮಾರ್ಕೆಟ್ ಅಲ್ಲಿ ಹೇಳ್ಬೇಕಾ, ಎಷ್ಟು ಒಂದು ಕ್ರೀಮ್ಸ್ ಸೆರಮ್ ಎಷ್ಟೊಂದು ವೆರೈಟೀಸ್ ಇದೆ. ಸೊ ಮೇನ್ ಆಗಿ ನಮ್ಮ ಯಾವ ಟೈಪ್ ಆಫ್ ಸ್ಕಿನ್ ಅಂತ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ನಾವು ಯಾವ್ದೋ ಒಂದು ಕ್ರೀಮ್ ಅಪ್ಲೈ ಮಾಡೋದಾಗ್ಲಿ, ಸೊ ವಿ ಹ್ಯಾವ್ ಟು ಗೋ ಅಕಾರ್ಡಿಂಗ್ ಟು ದಟ್. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಯಾರೇ ಒಂದು ನಿಮ್ಗೆ ಏನೇ ಸಜೆಸ್ಟ್ ಮಾಡಿದ್ರು, ಇದು ಕ್ರೀಮ್ ಆಗ್ಲಿ ಅಥವಾ ರೆಮಿಡಿ ಏನೇ ಸಜೆಸ್ಟ್ ಮಾಡಿದ್ರು, ಪ್ಲೀಸ್ ಡೂ ಅ ಪ್ಯಾಚ್ ಟೆಸ್ಟ್ ಬಿಫೋರ್ ಯು ಅಪ್ಲೈ ಇಟ್ ಆನ್ ಯೋರ್ ಫೇಸ್. ಬಿಕಾಸ್ ಫೇಸ್ಗೆ ನಾವು ಚಾನ್ಸ್ ತಗೊಳೋದಕ್ಕೆ ಆಗಲ್ಲ. ಯಾರೋ ಏನೋ ಅಪ್ಲೈ ಮಾಡಿದ್ರು ನಾವು ಅದನ್ನೇ ಟ್ರೈ ಮಾಡೋಣ ಅಂತಲ್ಲ. ಬಿಕಾಸ್ ಫೇಸ್ ಇಸ್ ಅ ವೆರಿ ಸೆನ್ಸಿಟಿವ್. ಬಿಕಾಸ್ ಫೇಸ್ ಸ್ಕಿನ್ ಬಂದು ತುಂಬಾ ಸೆನ್ಸಿಟಿವ್. ಒಬ್ಬರಿಗಂತೂ ವೆರಿ ತುಂಬಾ ಸೆನ್ಸಿಟಿವ್ ಇರುತ್ತೆ ಸ್ಕಿನ್. ಒಂದ್ ಸ್ವಲ್ಪ ಚೇಂಜಸ್ ಆದ್ರೂ ಕೂಡ ಬೇಗ ಪಿಂಪಲ್ ಬರುತ್ತೆ, ತುಂಬಾ ಎಫೆಕ್ಟ್ ಆಗುತ್ತೆ, ರೆಡ್ನೆಸ್ ಆಗುತ್ತೆ. ಸೊ ಈ ರೀತಿ ತುಂಬಾ ಒಂದು ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಯಾವ್ದೇ ಒಂದು ಮೇಕಪ್ ಪ್ರಾಡಕ್ಟ್ ಅಥವಾ ಬೇರೆಯವ್ರನ್ನ ನೋಡಿ ನೀವು ಟ್ರೈ ಮಾಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಡೂ ಅ ಪ್ಯಾಚ್ ಟೆಸ್ಟ್. ಪ್ಯಾಚ್ ಟೆಸ್ಟ್ ಮಾಡಿನೇ ನೆಕ್ಸ್ಟ್ಗೆ ಹೋಗಿ. ಬಿಕಾಸ್ ಅವರ ಒಂದು ಸ್ಕಿನ್ ಟೈಪೇ ಬೇರೆ ಇರುತ್ತೆ, ನಿಮ್ ಸ್ಕಿನ್ ಟೈಪೇ ಬೇರೆ ಇರುತ್ತೆ. ಇನ್ನು ನೆಕ್ಸ್ಟ್ ನಾನು ಬಂದು ಡಾಕ್ಟರ್ ಹತ್ರನೇ ತೋರಿಸ್ಕೊಂಡೆ. ಸೊ ಅವರು ಒಂದಿಷ್ಟು ಸೋಪ್ ಬರ್ಕೊಟ್ರು, ಹಾಗೆ ಜೆಲ್ ಕ್ರೀಮ್ ಬರ್ಕೊಟ್ರು. ಅಂಡ್ ದೆನ್ ಸೋಪ್, ಜೆಲ್ ಕ್ರೀಮ್, ಹಾಗೆ ಒಂದು ಟ್ಯಾಬ್ಲೆಟ್ ಬರ್ಕೊಟ್ರು ನನಗೆ. ಇದಿಷ್ಟು ಪ್ರಿಸ್ಕ್ರೈಬ್ ಮಾಡಿದ್ರು. ಸೊ ನನಗೆ ಒಂದು ಸೋಪ್ ನ ಬರ್ಕೊಟ್ರು, ನಾನು ಇಲ್ಲಿ ತೋರಿಸ್ತೀನಿ. ಈ ಸೋಪ್ ಅದು ತುಂಬಾನೇ ಎಫೆಕ್ಟಿವ್. ಎಷ್ಟು ನನಗೆ ಪಿಂಪಲ್ ಇತ್ತು ಅಂತ ಅಂದ್ರೆ ಪಸ್ ಫಾರ್ಮ್ ಆಗ್ತಿತ್ತು. ಆ ಪಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಮತ್ತೆ ರೆಡ್ ಆಗ್ತಿತ್ತು. ಸಖತ್ ಒಂಥರ ಬೇಜಾರಾಗೋಗ್ತಿತ್ತು ಒಂದು ಪಿಂಪಲ್ ನೆನ್ಸ್ಕೊಂಡ್ರೆ. ಸೀರಿಯಸ್ಲಿ ಈ ಒಂದು ಸೋಪ್ ಅಷ್ಟೇ ಯೂಸ್ ಮಾಡ್ತಿದ್ದು. ಸೊ ಅದನ್ನ ತೋರಿಸ್ತೀನಿ ಯಾವ್ದಂತ ಹೇಳಿ. ಸೊ ದಿಸ್ ಇಸ್ ದಿ ಸೋಪ್ ಡಾಕ್ಟರ್ ಬರ್ಕೊಟ್ಟಿದ್ದು, ನನಗೆ ಪ್ರಿಸ್ಕ್ರೈಬ್ ಮಾಡಿದಂತ ಒಂದು ಸೋಪ್ ಇದು. ದಿಸ್ ಇಸ್ ದ ಒನ್, ಬೆಲಿಸಾ ಆಕ್ನೆ ಸೋಪ್ ಇದು. ಸೊ ಇದನ್ನ ನನಗೆ ಪ್ರಿಸ್ಕ್ರೈಬ್ ಮಾಡಿದ್ದು. ವೆರಿ ಎಫೆಕ್ಟಿವ್ ಇದು, ತುಂಬಾನೇ ಯೂಸ್ ಆಗುತ್ತೆ ಫೇಸ್ಗೆ ಆಕ್ನೆ ಇದ್ದಾಗ. ಎಷ್ಟು ಒಂದು ಅಪ್ಲೈ ಮಾಡ್ತಾ ಮಾಡ್ತಾ ಒಂದು ನನಗೆ 5 days ಅಲ್ಲೇ ನನಗೆ ರಿಸಲ್ಟ್ ಗೊತ್ತಾಯ್ತು. ಸ್ವಲ್ಪ ಆಕ್ನೆ ಅನ್ನೋದು ಡ್ರೈ ಆಗ್ತಾ ಬಂತು, ಹಾಗೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಸೊ ಓಕೆ ಅಂತ ಗೊತ್ತಾದ್ಮೇಲೆ ಇನ್ನ ಹಾಗೆ ಕಂಟಿನ್ಯೂಸ್ ಆಗಿ ಇದನ್ನ ಒಂದು ಐ ಗೆಸ್ ಒಂದು 6 to 8 months ಏನೋ ಯೂಸ್ ಮಾಡಿದೆ ನಾನು ಈ ಒಂದು ಸೋಪ್ನ. ಹಾಗೆ ಇನ್ನೊಂದು ಬಂದು ಮಾರ್ನಿಂಗ್ ಒಂದು ಜೆಲ್ ಕ್ರೀಮ್ ಬರ್ಕೊಟ್ರು, ಹಾಗೆ ನೈಟ್ ಕ್ರೀಮ್ ಒಂದು ಮಾರ್ನಿಂಗಿಗೆ ನನಗೆ ಒಂದು ಕ್ರೀಮ್ ಬರ್ಕೊಟ್ರು. ಅದು ಯಾವ್ದಂತ ಹೇಳಿ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ಪಿಕ್ ನ ನೀವು ಇಲ್ಲಿ ನೋಡ್ಬೋದು. ಸೊ ಈ ಒಂದು ಜೆಲ್ ಬಂದು ಜಸ್ಟ್ ಪಿಂಪಲ್ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಅಪ್ಲೈ ಮಾಡ್ಬೇಕು ಅಂತ ಹೇಳಿ. ನೈಟ್ ಕ್ರೀಮ್ ಇಸ್ ವೆರಿ ಎಫೆಕ್ಟಿವ್, ಐ ಫೌಂಡ್ ಇಟ್ ವೆರಿ ಎಫೆಕ್ಟಿವ್. ಸೊ ಇದು ಕೂಡ ಅಷ್ಟೇ, ಈ ನೈಟ್ ಕ್ರೀಮ್ ಕೂಡ ಅಷ್ಟೇ, ಪಿಂಪಲ್ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಅಪ್ಲೈ ಮಾಡಿ. ಸೊ ಆ ನೈಟ್ ಕ್ರೀಮ್ ಯಾವ್ದಂತ ಅಂದ್ರೆ ಸೀಬಮ್ ಕ್ಲಿಯರ್ ಎನ್ ಜೆಲ್ ಅಂತ ಹೇಳಿ. ಸೊ ಅದರ ಒಂದು ಪಿಕ್ಚರ್ ಕೂಡ ನಾನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಒನ್. ಈ ಒಂದು ಕ್ರೀಮ್ ದಿಸ್ ಇಸ್ ವೆರಿ ಎಫೆಕ್ಟಿವ್. ಎಲ್ಲಿ ಪಿಂಪಲ್ ಇರುತ್ತೆ ಅಲ್ಲಿ ಮಾತ್ರ ಅಪ್ಲೈ ಮಾಡಿ. ಸೊ ಫಾರ್ ದ ಎಫೆಕ್ಟಿವ್ ರಿಸಲ್ಟ್ ಇದನ್ನ ಕಂಟಿನ್ಯೂಸ್ ಆಗಿ ಸ್ವಲ್ಪ ಒಂದಷ್ಟು ದಿನ ಫಾರ್ 1 month ಆದ್ರೂ ಯೂಸ್ ಮಾಡಬೇಕು. ಫಾರ್ ಒಂದು ರಿಸಲ್ಟ್ ಕಾಣೋದಕ್ಕೆ, ನೋಡೋದಕ್ಕೆ ಅಟ್ಲೀಸ್ಟ್ ಒಂದು 1 month ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬನ್ನಿ. ಸೊ ಇಷ್ಟನ್ನ ನಾನು ಅಪ್ಲೈ ಮಾಡ್ತಾ ಬಂದೆ. ಇದನ್ನ ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ತಾ, ಬೇರೆ ಫೇಸ್ ವಾಶ್ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಅಂಡ್ ಮಾಯಿಶ್ಚರೈಸರ್ ಬಂದ್ರೆ ಅವಾಗ ಕೂಡ ಅಷ್ಟೇ, ನಾನು ಫಸ್ಟ್ ಬಂದು ನ್ಯೂಟ್ರಿಡರ್ಮ್ ಅಪ್ಲೈ ಮಾಡ್ತಿದ್ದೆ. ಅಂಡ್ ಆಫ್ಟರ್ ಈ ಒಂದು ಪಿಂಪಲ್ ಇದೆಲ್ಲ ಬಂದ್ಮೇಲೆ ಯಾವ್ದು ಅಪ್ಲೈ ಮಾಡ್ತಾ ಇರಲಿಲ್ಲ, ಜಸ್ಟ್ ಒಂದು ಅಲೋವೆರಾ ಜೆಲ್ ಯೂಸ್ ಮಾಡ್ತಿದ್ದೆ. ಐ ಯೂಸ್ ಟು ಜಸ್ಟ್ ಅಪ್ಲೈ ದಿಸ್ ಒನ್ ಅಲೋವೆರಾ ಜೆಲ್ ಅಷ್ಟೇ ಹಾಕ್ತಿದ್ದೆ. ಸೊ ದಿಸ್ ಇಸ್ ಆಲ್ಸೋ ನನಗೆ ಒಂದು ದಿಸ್ ಇಸ್ ಮೈ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಆ ಒಂದು ಟೈಮಲ್ಲಿ ನಾನು ಅಲೋವೆರಾ ಜೆಲ್ ಅಷ್ಟೇ ಹಾಕ್ತಿದ್ದು. ಏನೇ ಒಂದು ಸ್ಕಿನ್ ಪ್ರಾಡಕ್ಟ್ಸ್ ನ ಅಪ್ಲೈ ಮಾಡಿದ್ರು ಜೆಲ್, ಸೊ ಇಮಿಡಿಯೇಟ್ ರಿಸಲ್ಟ್ ಸಿಗಲ್ಲ. ಇಟ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್, ತುಂಬಾನೇ ಟೈಮ್ ತಗೊಳುತ್ತೆ. ಪೀರಿಯಡ್ ಆಫ್ ಮಂತ್ಸ್ ಕೂಡ ಟ್ರೈ ಮಾಡ್ಲೇಬೇಕು, ತುಂಬಾ ಪೇಷನ್ಸ್ ಆಗಿದ್ದು ಟ್ರೈ ಮಾಡ್ಬೇಕು. ಸೊ ನಾನು ಬಂದು ಒಂದು 4-5 months ಅಲ್ಲಿ ಗಾಟ್ ಟು ನೋ ದ ರಿಸಲ್ಟ್ಸ್. ಆಲ್ಮೋಸ್ಟ್ ಕಡಿಮೆ ಆಗೋಗಿತ್ತು. 1.5 monthಗೆ ನನಗೆ ಸ್ವಲ್ಪ ರಿಸಲ್ಟ್ ಕಾಣ್ತಾ ಬಂತು. ಓಕೆ, ಇದು ನನ್ನ ಸ್ಕಿನ್ ಟೈಪ್ಗೆ
ಈ ಒಂದು ಜೆಲ್ ಹಾಗೆ ಸೋಪ್ ಸೆಟ್ ಆಗಿದೆ ಅಂತ ಹೇಳಿ ನನಗೆ ಗೊತ್ತಾಯ್ತು. ಸೊ ಅದನ್ನ ನಾನು ಹಂಗೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬಂದೆ. ಸೊ ದಿಸ್ ಇಸ್ ಹೌ ಮೈ ಫೇಸ್ ಲುಕ್ಸ್ ನೌ. ಹಾಗೆ ಇದು ಬಂದು ಕರೆಕ್ಟ್ ಆಗಿ ಈ ಪಿಂಪಲ್ ಇವಾಗೆ ಬಂದಿದೆ. ಸೊ ನಮ್ಮ ಹುಡುಗಿರಿಗೆ ಹಿಂಗೆ ಅಲ್ವಾ, ಯಾವ್ದಾದ್ರು ಒಂದು ಇವೆಂಟ್ ಅಟೆಂಡ್ ಮಾಡಕ್ಕಿದ್ರೆ ಅಥವಾ ಏನಾದ್ರೂ ಒಂದು ಏನೋ ಪ್ರೋಗ್ರಾಮ್ ಇದ್ದಾಗ್ಲೇ ಕರೆಕ್ಟ್ ಆಗಿ ಈ ರೀತಿ ಪಿಂಪಲ್ ಅನ್ನೋದು ಹೇ ಐ ಆಮ್ ಬ್ಯಾಕ್ ಹಿಯರ್ ಅನ್ನೋ ತರ ಬಂದ್ಬಿಡತ್ತೆ. ಸೊ ಏನು ಮಾಡಕ್ಕಾಗಲ್ಲ. ಸೊ ಈ ರೀತಿ ಇದ್ದಾಗಲೇ ಕರೆಕ್ಟ್ ಆಗಿ ಬರುತ್ತೆ. ಅದಕ್ಕೇನು ಗೊತ್ತಾಗುತ್ತೋ ಏನು ಅಂತ ಅನ್ಸುತ್ತೆ. ಬಿಕಾಸ್ ಏನೋ ಒಂದು ಫಂಕ್ಷನ್ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಬರುತ್ತೆ. ನನಗೆ ಆಕ್ನೆ ಏನ್ ಹೇಳಿದೆ, ನನಗೆ ಫೇಸ್ ಅಲ್ಲಿ ಕಂಪ್ಲೀಟ್ ಪಿಂಪಲ್ಸ್ ಇತ್ತು ಅಂತ ಹೇಳಿ, ಕರೆಕ್ಟ್ ಆಗಿ ಆ ಟೈಮಲ್ಲಿ ನಮ್ಮ ಅಕ್ಕಂದು ಮದ್ವೆ ಇತ್ತು. ಆ ಟೈಮಲ್ಲೇ ಕರೆಕ್ಟ್ ಆಗಿ ಪಿಂಪಲ್ಸ್ ಈ ರೀತಿ ಹೆಚ್ಚಾಗಿ ಬಂತು. ಸೊ ಇವಾಗ ಆ ಫೋಟೋಸ್ ನೋಡಿದ್ರೂ ಬೇಜಾರಾಗುತ್ತೆ. ಕರೆಕ್ಟ್ ಆಗಿ ಆ ಟೈಮಲ್ಲೇ ಬಂತಲ್ಲ, ಏನೋ ಆಮೇಲಾದ್ರೂ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಬಟ್ ಇದು ಮಾಡಕ್ ಆಗಲ್ಲ. ಸೊ ಈ ರೀತಿ ದಿಸ್ ಇಸ್ ಹೌ ಐ ಗಾಟ್ ರಿಡ್ ಆಫ್ ಮೈ ಆಕ್ನಿ ಮಾರ್ಕ್ಸ್ ಆಗಿರ್ಲಿ. ಸೊ ದಿಸ್ ಇಸ್ ಹೌ ಮೈ ಫೇಸ್ ಲುಕ್ಸ್ ನೌ. ಇಲ್ಲಿ ಹೇಳಿದೆ ಒಂದು ಪಿಂಪಲ್ ಇದೆ ಅಂತ ಹೇಳಿ. ಸೊ ಹೀಗಿದೆ ನನ್ನ ಮುಖ. ಅಂಡ್ ನನಗೆ ಗೊತ್ತಿರುವಂತಹ ಒಂದು ಸ್ವಲ್ಪ ಮೇಕಪ್ ಟಿಪ್ಸ್ ಆಗಿರ್ಲಿ ಅಥವಾ ಸ್ಕಿನ್ ಕೇರ್ ಟಿಪ್ಸ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ದ ಫಸ್ಟ್ ಒನ್ ಇಸ್ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳೇಬೇಕು. ಒಂದು ಏನೋ ಮೇಕಪ್ ಮಾಡ್ತೀವಿ ಅಂತ ಅಂದಾಗ ಥಿಕ್ ಅಮೌಂಟ್ ಆಫ್ ಮಾಯಿಶ್ಚರೈಸರ್ ಮಾಮೂಲಿ ಅಪ್ಲೈ ಮಾಡೋದಕ್ಕಿಂತ ಇನ್ನೂ ಸ್ವಲ್ಪ ಹೆಚ್ಚಾಗಿ ಅಪ್ಲೈ ಮಾಡಿ. ಬಿಕಾಸ್ ಆ ಒಂದು ಮಾಯಿಶ್ಚರೈಸರ್ ಜಾಸ್ತಿ ಅಪ್ಲೈ ಮಾಡಿದಾಗ ಒಂದು ಥಿಕ್ ಲೇಯರ್ ಆಗಿ ಫಾರ್ಮ್ ಆಗುತ್ತೆ ಸ್ಕಿನ್ ಅಲ್ಲಿ. ಸೊ ದಟ್ ನೆಕ್ಸ್ಟ್ ಫೌಂಡೇಶನ್ ಆಗಲಿ ಕನ್ಸೀಲರ್ ಏನೇ ಒಂದು ಅಪ್ಲೈ ಮಾಡ್ಬೇಕಾದ್ರೂ ಅದಷ್ಟು ಬ್ಯಾರಿಯರ್ ಆಗಿ ಮಾಯಿಶ್ಚರೈಸರ್ ಇರಬೇಕು. ಸೊ ಹಾಗಾಗಿ ಒಂದು ಥಿಕ್ ಲೇಯರ್ ಆಫ್ ಮಾಯಿಶ್ಚರೈಸರ್ ಅಪ್ಲೈಂಗ್ ಇಸ್ ಅ ಮಸ್ಟ್ ಥಿಂಗ್ ಅಂತ ನಾನು ಸಜೆಸ್ಟ್ ಮಾಡಿ. ಒಂದು ಥಿಕ್ ಲೇಯರ್ ಆಗಿ ಇರುತ್ತಲ್ಲ, ಸೊ ದಟ್ ನಮ್ಮ ಸ್ಕಿನ್ಗೆ ಏನದು ಹಾರ್ಮ್ ಆಗಲ್ಲ. ಸೊ ದಟ್ ಈಸ್ ದ ಒನ್. ಸನ್ಸ್ಕ್ರೀನ್ ಇಸ್ ಅ ಮಸ್ಟ್ ಥಿಂಗ್ ದಟ್ ಯು ಮಸ್ಟ್ ಯೂಸ್ ಅಗೇನ್. ಸೊ ಅದು ಕೂಡ ಅಷ್ಟೇ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವಾಗಿರುವಂತ ಒಂದು ಪೊಲ್ಯೂಷನ್ ಔಟ್ಸೈಡ್ ಹೇಗಿದೆ ಅಂತ ನಿಮ್ಗೆ ಗೊತ್ತಲ್ವಾ. ಸೊ ಇನ್ನ ಬೆಂಗಳೂರಲ್ಲಿ ಇದ್ದವ್ರಿಗಂತೂ ಇನ್ನ ಗೊತ್ತೇ ಇರುತ್ತೆ ಟ್ರಾಫಿಕ್ ಪೊಲ್ಯೂಷನ್ ಹೇಗಿರುತ್ತೆ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಇಟ್ಸ್ ಅ ಮಸ್ಟ್ ಥಿಂಗ್, ಮಾಡಲೇಬೇಕು. ಅಂಡ್ ಲಿಪ್ಸ್ ಕೂಡ ಅಷ್ಟೇ. ಒಂದು ಲಿಪ್ ಬಾಮ್ ಅಪ್ಲೈ ಮಾಡಿನೇ ನೆಕ್ಸ್ಟ್ ಪ್ಲೀಸ್ ಗೋ ಫಾರ್ ದ ಲಿಪ್ಸ್ಟಿಕ್ ಶೇಡ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ರೀಸನ್ ಅಗೇನ್ ಒನ್ ಆಫ್ ದ ರೀಸನ್ ಇಸ್ ಮೇಕಪ್ ಪ್ರಾಡಕ್ಟ್ಸ್ ಮೇನ್ ಆಗಿ ಚೂಸ್ ಮಾಡುವಾಗ ಪ್ಲೀಸ್ ಚೆಕ್ ಫಾರ್ ದ ಎಕ್ಸ್ಪೈರಿ ಡೇಟ್ ಇಸ್ ಅ ಮಸ್ಟ್ ಥಿಂಗ್. ಸೊ ಎಕ್ಸ್ಪೈರಿ ಡೇಟ್ ನ ನೋಡಿನೇ ನೆಕ್ಸ್ಟ್ ಒಂದು ಮೇಕಪ್ ಪ್ರಾಡಕ್ಟ್ ನ ತಗೊಳ್ಳಿ. ಬಿಕಾಸ್ ನಾನು ಒಂದು ಎಕ್ಸಾಂಪಲ್ ನ ನೋಡಿದೀನಿ. ಒಂದು ಎಕ್ಸ್ಪೈರ್ ಆಗಿರುವಂತ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ಹೇಗೆ ಫೇಸ್ ಚೇಂಜ್ ಆಗುತ್ತೆ, ಹೇಗೆ ಒಂದು ಪಿಂಪಲ್ಸ್ ಅನ್ನೋದು ಪಾಪಪ್ ಆಗುತ್ತೆ ಅಂತ ಐ ನೋ ದ್ಯಾಟ್. ಸೊ ಒಂದು ಎಕ್ಸ್ಪೈರಿ ಡೇಟ್ ನ ಏನಿದೆ ಅದನ್ನ ನೋಡ್ಕೊಂಡು ದೆನ್ ಗೋ ಫಾರ್ purchasing it, whether it is offline or online. Please make sure that you check for the expiry date before you purchase the product. And ಈ ಒಂದು ಇವಾಗ ನಾನು ಹೇಳೋ ಪ್ರಾಡಕ್ಟ್ಸ್ ನ ಐ ಸಜೆಸ್ಟ್ ಟು ನಾಟ್ ಯೂಸ್ ಆನ್ ಯೋರ್ ಸ್ಕಿನ್ ಡೈರೆಕ್ಟ್ಲಿ. ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಬೇಡ ಅಂತ ನಾನೊಂದು ಸಜೆಸ್ಟ್ ಮಾಡ್ತೀನಿ ಈ ಒಂದು ಐಟಮ್ಸ್ ನ. ದ ಫಸ್ಟ್ ಒನ್ ಇಸ್ ಲೆಮನ್ ಡೈರೆಕ್ಟ್ ಆಗಿ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಫೇಸ್ಗೆ. ಇಟ್ಸ್ ಡೆಫಿನೆಟ್ಲಿ ನೋ. ಬಿಕಾಸ್ ಯಾಕಂತ ಅಂದ್ರೆ ಅದರಲ್ಲಿ ಇರುವಂತ ಒಂದು ಅಸಿಡಿಕ್ ಪ್ರಾಪರ್ಟಿ ನಮ್ಮ ಒಂದು ಸ್ಕಿನ್ ಮೇಲೆ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸ್ಕಿನ್ ಅನ್ನೋದು ಕೆಲವರಿಗೆ ಸೆನ್ಸಿಟಿವ್ ಇರುತ್ತೆ, ನಾನು ಆಗ್ಲೇ ಹೇಳ್ದಂಗೆ. ಸೊ ಅದನ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಸ್ಕಿನ್ ಇರಿಟೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಕೆಲವರಿಗೆ ರೆಡ್ನೆಸ್ ಆಗುತ್ತೆ. ಸೊ ವೇರಿಯಸ್ ಈ ರೀತಿ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಬೇಕಿಂಗ್ ಸೋಡಾ. ಐ ನೋ ನಾಟ್ ಎವ್ರಿ ಒನ್ ಯೂಸ್ ದಿಸ್ ಬೇಕಿಂಗ್ ಸೋಡಾ ಆನ್ ದೇರ್ ಫೇಸ್, ಬಟ್ ಸ್ಟಿಲ್ ಕೆಲವರು ಯೂಸ್ ಮಾಡ್ತಾರೆ. ಇದರ ಒಂದು ಮಧ್ಯದಲ್ಲಿ ಹಾಕೊಂಡು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಹಾಕೋದಕ್ಕೆ ಕೆಲವರು ಒಂದು ರೆಮಿಡಿ DIY ಆಗಲಿ ಮಾಡ್ತಾರೆ. ಸೊ ದಿಸ್ ಬೇಕಿಂಗ್ ಸೋಡಾ ದಿಸ್ ಇಸ್ ಆಲ್ಸೋ ಇದನ್ನು ಕೂಡ ಡೈರೆಕ್ಟ್ ಆಗಿ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಫೇಸ್ಗೆ. ಬಿಕಾಸ್ ಈ ತರ ಒಂದು ಪ್ರಾಡಕ್ಟ್ಸ್ ಎಲ್ಲ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಫೇಸ್ಗೆ ಸ್ಕಿನ್ಗೆ ಇರಿಟೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಂಥ ಒಂದು ಪ್ರಾಡಕ್ಟ್ಸ್ ಇಟ್ಸ್ ನಾಟ್ ರೆಕಮೆಂಡಬಲ್, ಇಟ್ಸ್ ನಾಟ್ ಸಜೆಸ್ಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ದ ನೆಕ್ಸ್ಟ್ ಒನ್ ಇಸ್ ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆ. ಸೊ ಇದು ಎಲ್ಲರಿಗೂ ಅಂತ ಹೇಳಲ್ಲ ನಾನು, ತುಂಬಾ ಯಾರಿಗೆ ಆಯಿಲಿ ಸ್ಕಿನ್ ಇರುತ್ತೆ, ವೆರಿ ಆಕ್ನೆ ಪ್ರೋನ್ ಸ್ಕಿನ್, ಹಾಗೆ ಆಯಿಲಿ ಸ್ಕಿನ್ ಯಾರಿಗಿರುತ್ತೆ, ಸೊ ಅವರು ಆದಷ್ಟು ಈ ಒಂದು ಕೋಕೋನಟ್ ಆಯಿಲ್ ನ ಅಪ್ಲೈ ಮಾಡೋದನ್ನ, ಡೈರೆಕ್ಟ್ ಅಪ್ಲೈ ಮಾಡೋದನ್ನ ಯು ಕ್ಯಾನ್ ಪ್ಲೀಸ್ ಒಂದು ಸ್ಟಾಪ್ ಮಾಡ್ಕೊಳ್ಳಿ. ಬಿಕಾಸ್ ಆಯಿಲಿ ಸ್ಕಿನ್ ಅಲ್ಲಿ ಆಲ್ರೆಡಿ ತುಂಬಾ ಆಯಿಲ್ ಸೀಬಮ್ ಪ್ರೊಡಕ್ಷನ್ ಅನ್ನೋದು ಇರುತ್ತೆ. ಸೊ ಕೋಕೋನಟ್ ಆಯಿಲ್ ಮತ್ತೆ ಅಪ್ಲೈ ಮಾಡಿದಾಗ ಮತ್ತೆ ಸ್ಕಿನ್ ಇನ್ನೂ ಆಯಿಲಿ ಆಗಿ ವಿಚ್ ಲೀಡ್ಸ್ ಟು ಆಕ್ನಿ, ಪಿಂಪಲ್ಸ್ ಆಗೋದಕ್ಕೆ ಮೇಜರ್ ರೀಸನ್ ಆಗುತ್ತೆ. ಸೊ ಹಾಗಾಗಿ ಅದು ಕೂಡ ಇಟ್ಸ್ ನಾಟ್ ರೆಕಮೆಂಡಬಲ್.
ಸೊ ದೀಸ್ ಆರ್ ಸಮ್ ಬೇಸಿಕ್ ಥಿಂಗ್ಸ್ ಇದು ಅವಾಯ್ಡ್ ಮಾಡಲೇಬೇಕು. ಅಂಡ್ ಹೋಮ್ ರೆಮಿಡೀಸ್ ಯಾವ ರೀತಿ ಅಂತ, ಒಂದು ಟ್ಯಾನ್ ರಿಮೂವಲ್ ಆಗಿರ್ಲಿ ಅಥವಾ ಫೇಸ್ ಗ್ಲೋ ಆಗೋದಕ್ಕೆ ಹೋಮ್ ರೆಮಿಡಿ ತುಂಬಾನೇ ಇದೆ. ಮನೇಲೆ ನಾವು ಮಾಡ್ಕೊಂಡು ನಮ್ಮ ಫೇಸ್ ನ ಆದಷ್ಟು ಗ್ಲೋ ಆಗಿ ಸ್ಕಿನ್ ಬ್ರೈಟ್ ಆಗಿ ಕೂಡ ಮಾಡ್ಕೊಳ್ಬಹುದು. ಸೊ ಒಂದು ಕಾಫಿ ಮಾಸ್ಕ್ ಆಗಿರ್ಲಿ ಅಥವಾ ಬೇಸನ್ ನಲ್ಲಿ ಕಡಲೆ ಹಿಟ್ಟು ಅದರಲ್ಲಿ ಎಷ್ಟೊಂದ್ ತರ ಒಂದು ಫೇಸ್ ಪ್ಯಾಕ್ ನ ಮಾಡ್ಕೊಳ್ಬಹುದು. ಅಂಡ್ ಹಾಲಿನ ಕೆನೆ ಇರುತ್ತಲ್ಲ, ಸೊ ಅದ್ರಲ್ಲಿ ಕೂಡ ಸ್ಕಿನ್ ಬ್ರೈಟ್ ಆಗೋದಕ್ಕೆ ದಿಸ್ ಇಸ್ ಒನ್ ಆಫ್ ದ ಸ್ಕಿನ್. ಹಾಲಿನ ಕೆನೆ ಯೂಸ್ ಮಾಡಿದ್ರೆ ದಟ್ ಈಸ್ ಒನ್ ಆಫ್ ದ ಎಫೆಕ್ಟಿವ್ ಹೋಮ್ ರೆಮಿಡಿ ಫಾರ್ ಟು ಮೇಕ್ ಯೋರ್ ಸ್ಕಿನ್ ಗ್ಲೋ, ಬ್ರೈಟ್ ಆಗೋದಕ್ಕೆ, ಗ್ಲೋ ಆಗೋದಕ್ಕೆ. ದಟ್ ಈಸ್ ಒನ್ ಆಫ್ ದ ಮೇಜರ್ ಥಿಂಗ್. ಸೊ ಅದರ ಒಂದು ಅಪ್ಲಿಕೇಶನ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಫೇಸ್ಗೆ ನಾವು ಅಪ್ಲೈ ಮಾಡ್ಬೋದು ಅಂತ ನಾನು ನಿಮ್ಗೆ ಏನಾದ್ರೂ ವಿಡಿಯೋ ಬೇಕು ಅಂತ ಇದ್ರೆ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ಮೇಕ್ ಅ ವಿಡಿಯೋ ಆನ್ ದಟ್. ಸೊ ನೈಟ್ ಕ್ರೀಮ್ಗೆ ನಾನೇ ಓನ್ ಆಗಿ ಒಂದು 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಒಂದು ನೈಟ್ ಕ್ರೀಮ್ ನ ಅಪ್ಲೈ ಮಾಡೋದು ನಾನು. ತುಂಬಾನೇ ಚೆನ್ನಾಗಿದೆ, ಫೇಸ್ ಗ್ಲೋ ಸಿಗುತ್ತೆ ಹಾಗೆ ಫೇಸ್ ಹೈಡ್ರೇಟ್ ಆಗಿರುತ್ತೆ. ಸೊ ನೈಟ್ ಕ್ರೀಮ್ ಇದು ಬಂದು ಆಲ್ಮೋಸ್ಟ್ ಆಗೋಗಿದೆ, ನಾನು ಮಾಡಬೇಕು ಮತ್ತೆ. ಸೊ ಜಸ್ಟ್ ಒಂದು 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನೈಟ್ ಕ್ರೀಮ್. ಸೊ ದಿಸ್ ಇಸ್ ಹೀಗಿರುತ್ತೆ. ಸೊ ವೆರಿ ನೋಡ್ಬೋದು ಗ್ಲೋ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಸೊ ನೀವಿಲ್ಲಿ ನೋಡ್ಬೋದು ಇದು ದಿಸ್ ಇಸ್ ಹೇಗೆ ಟ್ರೈ ಇದೆ ಅಂತ ಹೇಳಿ, ಇದೆಷ್ಟು ಗ್ಲೋ ಆಗಿ ಹೇಗಿದೆ ಅಂತ ನೀವಿಲ್ಲಿ ನೋಡ್ಬೋದು ಚೇಂಜಸ್. ಸೊ ಹೈಡ್ರೇಟ್ ಆಗಿ ಚೆನ್ನಾಗಿ ಇರುತ್ತೆ ಫೇಸ್. ಈ ಒಂದು ಕ್ರೀಮ್ ನಾನು ಮನೇಲೇ ಮಾಡ್ಕೊಳ್ಳುವಂಥದ್ದು ಕ್ರೀಮ್. ನೋಡಿ ಎಷ್ಟು ಗ್ಲೋಯಿಂಗ್ ಆಗಿ, ಕ್ಯಾಮ್ರಾಗ ಅಷ್ಟು ಕಾಣಿಸ್ತಿಲ್ಲ ಅನ್ಸುತ್ತೆ. ಗ್ಲೋಯಿಂಗ್ ಆಗಿ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಆಗೋಗಿದೆ ಇವಾಗ, ಇದನ್ನ ಮತ್ತೆ ಮಾಡ್ಕೊಬೇಕು ನಾನು. ಸೊ ದಿಸ್ ಇಸ್ ಹೌ ಐ ಕ್ಲಿಯರ್ಡ್ ಮೈ ಆಕ್ನೆ. ಅಂಡ್ ಆಲ್ಮೋಸ್ಟ್ ಐ ಗೆಸ್ ಎಲ್ಲ ಶೇರ್ ಮಾಡಿದ್ದೀನಿ, ಪ್ರಾಡಕ್ಟ್ಸ್ ಎಲ್ಲ ತೋರಿಸಿದ್ದೀನಿ ಯಾವುದು ಏನು ಅಂತ ಹೇಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈ ವಿಡಿಯೋ ಯೂಸ್ಫುಲ್ ಅಂತ ಇದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ. ಹಾಗಾಗಿ ಈಗಲೇ ಬೇಗ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇದುವರೆಗೂ ಯಾರ್ಯಾರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋನ ಫಸ್ಟ್ ನೋಡ್ತೀರಾ ಅವರು, ಹಾಯ್ ಮೈ ನೇಮ್ ಇಸ್ ವರ್ಷಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಹಾಗೆ ನಿಮಗೆ ಯಾವ ತರ ಒಂದು ವಿಡಿಯೋ ನೆಕ್ಸ್ಟ್ ಬೇಕು ಅಂತ ಹೇಳಿ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಸೊ ದಟ್ ನನಗೂ ಕೂಡ ಹೆಲ್ಪ್ ಆಗುತ್ತೆ, ಯಾವ ರೀತಿಯಾದ ಒಂದು ಕಂಟೆಂಟ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ತುಂಬಾ ದಿನ ಆಗಿದೆ ಪಿಂಪಲ್ ಬಂದು. ಇವಾಗ ನೋಡಿ ಈ ವಿಡಿಯೋ ಮಾಡ್ತಿದ್ದೆ, ಕರೆಕ್ಟ್ ಆಗಿ ನಿನ್ನೆನೆ ಬಂದು ಈ ಪಿಂಪಲ್. ಏನಕ್ಕೆ ಈ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡೆ, ಅದಕ್ಕೆ ಬಂದಿದ್ಯೋ ಏನೋ. ಸೊ ಈ ರೀತಿ ಏನು ಫಂಕ್ಷನ್ ಹೇಳದ್ನಲ್ಲ, ಫಂಕ್ಷನ್ ಈ ರೀತಿ ಏನಾದ್ರೂ ಇವೆಂಟ್ ಅಟೆಂಡ್ ಮಾಡ್ಬೇಕು, ಏನಾದ್ರೂ ಇಂಪಾರ್ಟೆಂಟ್ ಇವೆಂಟ್ ಇದ್ದಾಗಲೇ ಈ ರೀತಿ ಐ ಆಮ್ ಹಿಯರ್ ಹೆಲೋ ಅಂತ ಬರುತ್ತೆ ಪಿಂಪಲ್. ಸೊ ಇಂದ ಮುಂಚೆ ನನ್ನ ಒಂದು ಯುಗಾದಿ ಹಬ್ಬದ ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿದೀನಿ. ಸೊ ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ಐ ಡಿಡ್ ಔಟ್ಫಿಟ್ ಫ್ರಮ್ ಸ್ಕ್ರಾಚ್. ಒಂದು ಸ್ಯಾರಿಯಿಂದ ಲೆಹೆಂಗಾಗೆ ಕನ್ವರ್ಟ್ ಮಾಡಿದೆ. ತುಂಬಾನೇ ಚೆನ್ನಾಗಿ ಬಂತು ಔಟ್ಫಿಟ್ ಬಂದು. ಸೊ ಅದು ಯಾವ ರೀತಿ ಸೊ ಅದನ್ನ ಹೇಗೆ ಸ್ಟಿಚ್ ಮಾಡಿಸಿದೆ, ಅಂದ್ರೆ ಯಾವ ರೀತಿ ಒಂದು ದಾವಣಿ ನಾನು ಸಪರೇಟ್ ಆಗಿ ತಗೊಂಡೆ, ಅದು ಕೂಡ ಪರ್ಫೆಕ್ಟ್ ಆಗಿ ಸೂಟ್ ಆಯ್ತು ಈ ಒಂದು ಲೆಹೆಂಗಾಗೆ. ಸೊ ಓವರ್ ಆಲ್ ಇಟ್ ಇಸ್ ತುಂಬಾನೇ ಚೆನ್ನಾಗಿ ಬಂತು. ಒಂದು ಪಿಕ್ಚರ್ ಬೇಕಿದ್ರೆ ನಾನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ. ಸೊ ತುಂಬಾನೇ ನನಗೆ ಇಷ್ಟ ಆಯ್ತು. ಯುಗಾದಿ ಹಬ್ಬಕ್ಕೆ ನಾನು ಒಂದು ಔಟ್ಫಿಟ್ ಹಾಕಿದ್ದೆ. ಸೊ ಅದರ ಒಂದು ಕಂಪ್ಲೀಟ್ ವಿಡಿಯೋ, ನಾನು ಶಾಪಿಂಗ್ ಹೋಗಿದ್ದು, ಸೊ ಕಂಪ್ಲೀಟ್ ಅದನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ವಿಡಿಯೋ ಲಿಂಕ್ ಬೇಕಿದ್ರೆ ನಾನು ಇಲ್ಲಿ ಐ ಬಟನ್ ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಹಾಗೆ ವಿಡಿಯೋನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಟು ಚೆಕ್ ಇಟ್ ಔಟ್. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ ಅಲ್ಲಿ ಹೇಳೋದನ್ನ ಮರಿಬೇಡಿ. ಇವನ್ ದೋ ಇಫ್ ಇಟ್ಸ್ ಅ ಸ್ಮಾಲ್ ಕಾಮೆಂಟ್ ರಿಯಲಿ ಮ್ಯಾಟರ್ಸ್ ಟು ಮೀ, ಬಿಕಾಸ್ ನನಗೆ ಗೊತ್ತಾಗುತ್ತೆ ನೀವು ವಿಡಿಯೋನ ನೋಡಿ ನಿಮ್ಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. Yeah, this is all about today's video then. Hope you all liked it, and please do make sure to subscribe to the channel if you haven't yet. So idagitu ivattina video. See you all in my next video. Until then, take care. Bye bye.